ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರಣನಾಥ್ ಪೂದೆ. ನಾವಿವತ್ತು ಒಂದು ಊರಿನ ಕೋಳಿ ಸಾಕುವಂತಹ ಒಂದು ಮನೆಗೆ ಬಂದಿದ್ದೇವೆ. ಮಹೇಶ್ ಪೈಕ ಅಂತ ಅವರ ಹೆಸರು. ಕಡಬ ತಾಲೂಕಿನ ಕಾಣಿಯೂರು ಗ್ರಾಮದಲ್ಲಿರುವಂತಹದ್ದು. ಇವರು ಸುಮಾರು ಒಂದು 200 ಕೋಳಿಗಳನ್ನು ಮನೆಯಲ್ಲೇ ಸಾಕಿಕೊಂಡು ಸಮಗ್ರ ಕೃಷಿಗೋಸ್ಕರ ಈ ಕೋಳಿ ಸಾಕಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡುವ. ಅಣ್ಣ, ನಿಮ್ಮೊಟ್ಟಿಗೆ ಎಷ್ಟು ಕೋಳಿ ಉಂಟು ಈಗ? ಅಂದಾಜು 150 ಮೇಲೆ ಇರ್ಬೋದು. 150 200 ಅಂದಾಜು ಇರ್ಬೋದು. ಈಗ ಕೊಡುವಂತ ಕೋಳಿ ಉಂಟಾ? ಕೊಡುವಂತ ಕೋಳಿ ಈಗ ಕೋಳಿಗಳೆಲ್ಲ ಇದೆ. ಮತ್ತೆ ಹೆಂಟೆ ಕೆಜಿ ಲೆಕ್ಕದಲ್ಲಿ ಕೊಡುವಂತ ಕೂಡ ಇದೆ. ಕೆಜಿ ಲೆಕ್ಕದಲ್ಲಿ ಕೂಡ ಕೊಡ್ತೀರಾ ನೀವು? ಕೊಡ್ತೇವೆ. ನಾನು ಮತ್ತೆ ಕೋಳಿಗಳನ್ನು ಬಿಟ್ಟೇ ಸಾಕುದು. ಮತ್ತೆ ಗೂಡಿನಲ್ಲಿ ಸಾಕುದು ಇಲ್ಲ, ಹೊರಗಡೆ ಬಿಟ್ಟು ರಾತ್ರಿ ಹೊತ್ತಲ್ಲಿ ಮಾತ್ರ ಗೂಡಿಗೆ ಹಾಕೋದು. ಮತ್ತೆ ಅದಕ್ಕೆ ಮೊದಲು ಗೂಡಿಗೆ ಬಿಟ್ಟರೆ ಅಂದ್ರೆ ಒಂದಕ್ಕೊಂದು ಕಚ್ಚಿಕೊಂಡು ಓಡ್ಲಿಕ್ಕೆ ಜಾಗ ಕಡಿಮೆ ಆಗ್ತದೆ. ಹಾಗಾಗಿ ಬಿಟ್ಟು ಸಾಕಿ ಮತ್ತೆ ಒಂದೊಂದು ಇತರ ಕೋಳಿಗಳನ್ನೆಲ್ಲ ಕಟ್ಟಿಯಾಗಿ ಸಾಕುದು. ಹಾಗೆ ಭತ್ತ ಅದನ್ನೆಲ್ಲ ಹಾಕಬೇಕಷ್ಟೆ. ಮತ್ತೆ ಮೆಡಿಸಿನ್ ಫುಡ್ ಹಾಕೋದು ಸ್ವಲ್ಪ ಮುಂಜಾಗಳಿಗೆ ಕಡಿಮೆ. ಫೀಡ್ ಏನ್ ಕೊಡ್ತೀರಾ? ಫೀಡ್ ಭತ್ತ ಬಾಜೀರ. ಚಿಕ್ಕ ಮರಿ ಇರುವಾಗ ಫೀಡ್ ಹಾಕ್ತೇವೆ. ಮತ್ತೆ ಫೀಡ್ ಅನ್ನು ಬಿಟ್ಟು ಭತ್ತ ಬಾಜೀರೆಲ್ಲ ಹಾಕಿ ಸಾಕ್ತಾ ಇರೋದು. ನಾನೊಂದು 10 15 ಹೆಂಟಾಗಲಿವೆ ಅದಕ್ಕೆ ಮರಿ ಮಾಡ್ಲಿಕ್ಕೆ ಅಂತ ಹೇಳಿ. ನಾನು ಮಿಷನ್ ಇದರಲ್ಲಿ ಮಾಡುವಂತದಲ್ಲ. ಕಾವು ಕೊಟ್ಟೆ ಮರಿ ಮಾಡಿ ಅದನ್ನು ದೊಡ್ಡದು ಮಾಡಿ ಮತ್ತೆ 2 ಕೋಳಿ ಸೆಲೆಕ್ಟ್ ಮಾಡಿ ಮಾರಾಟಕ್ಕೆ ಇಡುದು. ಆ ಸೆಲೆಕ್ಟ್ ಆಗದ ಕೋಳಿಯನ್ನು ಮತ್ತೆ ಕೆಜಿ ಲೆಕ್ಕದಲ್ಲಿ ಕೊಡೋದು ನಾನು ಅಷ್ಟೇ. ಈಗ ನಿಮ್ಮೊಟ್ಟಿಗೆ ಹುಂಜಗಳು ಎಷ್ಟಿದೆ? ಮುಂಜಾನೆ 10 25 30 ಹುಂಜೆ ಉಂಟು ಈಗ. 20 30 ಉಂಟು. ಬಾ 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 ಬಾ. ಇದರಲ್ಲಿ ಎಷ್ಟು ವರ್ಷದ ಕೋಳಿಗಳೆಲ್ಲ ಉಂಟು? 1 ವರ್ಷದುಂಟು, 1.5 ವರ್ಷ, ಮತ್ತೆ 3 ತಿಂಗಳಿದುಂಟು, 4 ತಿಂಗಳಿದುಂಟು. ಮತ್ತೆ ಎಲ್ಲ ಕೋಳಿಗಳಲ್ಲಿ ಇಲ್ಲ, ತೋಟಕ್ಕೆ ಆಚೆ ಈಚೆ ಹೋಗಿರ್ತವೆ. ಹಸಿವಾಗ ಬರ್ತವೆ ಈಚೆ. ಬಂದ ಕೋಳಿಗೆ ಹಾಕೋದು. ಬೆಳಿಗ್ಗೆ ಹಾಕಿದಿರಿ ನೀವು? ಹೌದು. ಹಾಗೆ ಈಗ ಬರ್ಲಿಕ್ಕೆಲ್ಲ ಅಷ್ಟೇ? ಹೌದು, ಬರ್ಲಿಕ್ಕಿಲ್ಲ. ಮತ್ತೆ ಕೋಳಿ ಸಾಕಣೆ ಮಾಡುವ ಉದ್ದೇಶ ಏನಂದ್ರೆ ನಮಗೆ ಕೃಷಿ ಉಂಟು, ಸ್ವಲ್ಪ ಅಡಿಕೆ ರಬ್ಬರ್ ಉಂಟು, ತೆಂಗುಂಟು. ತೋಟದಲ್ಲಿ ಹೋಗಿ ಅದು ಹೊರ ಕೆಲಸ ಅವರು ಮಾಡೋದು ನಮಗೆ ಅದರಲ್ಲಿ ಕೂಡ ಸ್ವಲ್ಪ ಲಾಭದಾಯಕ ಬರ್ತದೆ. ಯಾಕಂದ್ರೆ ಹುಳ ಅದು ಇದೆಲ್ಲ ಇದನ್ನು ತಿಂತಾರೆ ತೋಟದಲ್ಲಿ. ಗೊಬ್ಬರ ಅದರ ಗೊಬ್ಬರ ಅದಕ್ಕೆ ಬೀಳ್ತದೆ. ಆ ಕಾರಣ ಅದನ್ನು ನಾನು ಸಾಕ್ತಿರ್ತೇನೆ. ಸಮಗ್ರ ಕೃಷಿಗೋಸ್ಕರ. ನಾನಂದ್ರೆ ಒಂದೇ ಸಲಕ್ಕೆ ಒಂದು 10 15 ಹೆಂಟೆ ಇರ್ತದೆ. ಅದು ಒಂದೇ ಟೈಮಿಗೆ ಮೊಟ್ಟೆ ಇಡುವ ಟೈಪ್ ಅಲ್ಲಿ ಅದನ್ನು ಕಾವು ಕೊಡುವ ಟೈಪ್ ಮಾಡುದು. ಯಾಕಂದ್ರೆ ಬೇರೆ ಬೇರೆ ಆದ್ರೆ ಒಂದೇ ಲೆವೆಲ್ ಅಲ್ಲಿ ಬರುದಿಲ್ಲ. ಅದಕ್ಕಾಗಿ ಹಾಗೆ ಒಂದೇ ಸಲ ಕಾವು ಕೊಟ್ಟು ಒಂದೇ ಸಲ ಕೂರಿಸೋದು. ಮತ್ತೆ ಒಂದೇ ಟೈಮಿಗೆ ಮರಿ ಆಗ್ತದೆ. ಮರಿಯಾಗಿ ಆದ ನಂತರ ಅದಕ್ಕೆ ನಾವು ಚಿಕ್ಕ ಫೀಡ್ ಹಾಕ್ತೇವೆ. ಆಗ ಮೊದಲ ಒಂದು 10 20 ದಿವಸ 30 ದಿವಸ ತನಕ. ಆ ನಂತರ ಭತ್ತ ಬಾಜೀರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದನ್ನಂದ್ರೆ ಒಂದು 200 300 ಗ್ರಾಮ್ ನಂತರ ಹೊರಗಡೆ ಬಿಡ್ತೇವೆ. ಮತ್ತೆ ಅದಕ್ಕೆ ಮೊದಲು ಇದರಲ್ಲಿ ಒಳಗಡೆ ಇರ್ತೇವೆ ಗೂಡಲ್ಲಿ. ಯಾಕಂದ್ರೆ ಈ ಮುಂಗುಸಿ ಗಿಡುಗದ್ದು ಅದೆಲ್ಲ ಸಮಸ್ಯೆ ಇದ್ದ ಕಾರಣ ಅದು ಕೂಡ ಬರ್ತದೆ ಇಲ್ಲಿ. ಬರ್ತದೆ. ಹೊರಗಡೆ ಬಿಡ್ಲಿಕ್ಕೆ ಸ್ವಲ್ಪ ದೊಡ್ಡದಾದ ಸ್ವಲ್ಪ ದೊಡ್ಡದಾದ ನಂತರ ಬಿಡುದು. ಯಾಕಂದ್ರೆ ಕಷ್ಟ. ಇಲ್ಲದ್ರೆ ಚಿಕ್ಕ ಮರಿ ಆದ್ರೆ ಅವರು ಅಷ್ಟು ಚುರುಕಾಗಿರುವುದಿಲ್ಲ. ಬಿಟ್ಟು ಹೊರಗಡೆ ಹೋದಂತ ಚುರುಕಾಗ್ತಾವಲ್ಲ, ಮತ್ತೆ ಆಗೋದಲ್ಲ. ಹಾಗೆ ಕಾಡಿನ ಬದಿ ಆದ ಕಾರಣ ಮುಂಗುಸಿ ಸ್ವಲ್ಪ ಸಮಸ್ಯೆ ಉಂಟು. ಹಾಗೆ ತಕೊಂಡು ಹೋಗಬೇಕಾದ್ರೆ ಎಷ್ಟು ಟೈಮ್ ಬೇಕು ಅಂತ? 1 ವರ್ಷ ಕಳಿಬೇಕು. 1 ವರ್ಷ ಕಳಿಬೇಕು. 1 ವರ್ಷ ಕಳಿಬೇಕು. 1 ವರ್ಷ ಕಳೆದು ಅದನ್ನು ಬೇರೆ ಕಟ್ಟಿ ಹಾಕಿ ಅದನ್ನು ಸಾಕ್ಬೇಕು. ಒಂದು ಕಡಿಮೆ ಪಕ್ಷ ಅಂದ್ರೆ ಒಂದು 3 ತಿಂಗಳು 4 ತಿಂಗಳು ಕಟ್ಟಿ ಹಾಕ್ಬೇಕು. ಕಟ್ಟಿ ಹಾಕಿದಲ್ಲಿ ಬೇರೆ ಬೇರೆ ಕಟ್ಬೇಕು. ಅದು ಒಂದಕ್ಕೊಂದು ಕಾಣಬಾರ್ದು. ಅದು ಕಂಡ್ರೆ ಯಾರಿಗೆ ಬರುದಿಲ್ಲ. ಯಾಕಂದ್ರೆ ಅವರು ಮುಖ ನೋಡಿಕೊಂಡಿರ್ತೇವೆ. ಹಾಗೆ ಮಾಡ್ಬೇಕಷ್ಟೇ. ಈಗ ದಕ್ಷಿಣ ಕನ್ನಡದಲ್ಲಿ
ಈಗ ಕೋಳಿ ಅಂಕ ಎಲ್ಲ ಕಡಿಮೆ ಅಲ್ವಾ? ಹೌದು, ಈಗ ಕಡಿಮೆ ಆಗಿದೆ. ಹೌದು. ನಿಮಗೆ ಡಿಮಾಂಡ್ ಉಂಟಲ್ಲ? ಕೇಳ್ತಾರೆ, ಹ. ರೇಟ್ ಅಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಿ ಮತ್ತೆ ಕೊಡೋದು ಹೌದು. ಹಾಗೆ. ಈಗ ಒಂದು ಎಂಟೆ ಮರಿಗಳನ್ನು ಈಗ ಇಳಿಸಿದ್ರೆ ಎಷ್ಟು ಅದರಲ್ಲಿ ಉಳಿತದೆ, ಎಷ್ಟು ಮರಿಗಳು ಸಿಗ್ತದೆ? ನಾನು ಒಮ್ಮೆ ಇಡುವಾಗ ಒಂದು 15 ಮೊಟ್ಟೆಯನ್ನು ಇಡ್ತೇನೆ. ಹ. 15 ಮೊಟ್ಟೆಯಲ್ಲಿ ಮಿನಿಮಮ್ 12ರಿಂದ 13 ಬರ್ತದೆ, ಹ. 16 ಬರ್ತದೆ. ಹ. ಅದಂದ್ರೆ ಪ್ರಾಯ ಫಸ್ಟ್ ಹ. ಇದು ಮೊಟ್ಟೆ ಮಾಡುವ ಹ್ಯಾಂಟ್ ಆದ್ರೆ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ 3-4 ಸಲ ಆದ ನಂತರ 3-4 ಹ. ಮರಿ ಮಾಡಿ ಕೊಡ್ತೇವೆ. ಮತ್ತೆ ಅದನ್ನು ನಾವೇ ಹ. ಮನೆಯಲ್ಲೇ ಪದಾರ್ಥ ಮಾಡೋದು, ಮತ್ತೆ ಅದನ್ನು ಯಾರಿಗೆ ಕೊಡುದಿಲ್ಲ. ಬೇಕಾದವರಿಗೆ ಅದನ್ನು ಕೂಡ ಕೊಡ್ತೇವೆ. ಅದಕ್ಕೆ ರೇಟ್ ಕೆಜಿಗೆ ಇಷ್ಟರ ಕೊಟ್ಟಿಲ್ಲ ಅದನ್ನು. ಈಗ ಬೇಡ ಅಂದ್ರೆ ನಾವೇ ಅದನ್ನು ಪದಾರ್ಥ ಮಾಡಿ ಇದು ಮಾಡುದು ಅಷ್ಟೇ, ಉಪಯೋಗ ಮನೆ. ಜಾಸ್ತಿ ಆದ್ರೆ ಒಂದು ಈಗ ಎಷ್ಟು ಮರಿ ಮೊಟ್ಟೆ ಇಡ್ತದೆ ಕೋಳಿ ಎಂಟೆ? ಕೋಳಿತು ನನ್ನ ಮಟ್ಟಿಗೆ ನನ್ನಲ್ಲಿದ್ರೆ ಒಂದು 20 ಮೊಟ್ಟೆ ತನಕ ಇಟ್ಟಿದೆ. 20 ಮರಿ ಕೂಡ ಮಾಡ್ತದ? 20 ಮರಿ ಮಾಡುದು 16-17 ಮರಿ ಮಾಡಿದೆ. 17 ಮರಿ ಕೂಡ ಉಳಿದಿದ ಹಾಗೆ? ಹಾಗೆ ಅದು ನಮ್ಮ ಸಾಕಾಣಿಕೆಯಲ್ಲಿ ಇರುದು. ಅದ ಮರಿ ಆದ ನಂತರ ನಮ್ಮ ಕೈಯಲ್ಲಿ ಇರುದು, ಅದಕ್ಕೆ ಮೊದಲು ಅದರ ಕೈಯಲ್ಲಿ. ಅಲ್ಲ, ಜಾಸ್ತಿ ಎಷ್ಟು ಉಳಿದಿದೆ ಅಂತ? ಜಾಸ್ತಿ ಅಂದ್ರೆ 15 ಉಳಿದಿದೆ, 14-15 ಉಳಿತಾರೆ. ಈ ರೋಗದ ವಿಚಾರ ಹೇಗೆ? ರೋಗದ ಮೆಡಿಸಿನ್ ಕೊಡುವಂತದ್ದು ಹೇಗೆ? ರೋಗದ ವಿಚಾರ ಅಂದ್ರೆ ಫಸ್ಟ್ ನಾನಂದ್ರೆ ತಿಂಗಳಲ್ಲಿ 1-2 ಸಲ ಮೆಡಿಸಿನ್ ತಂದು ಮುಂಜಾಗ್ರತಾ ಕ್ರಮವಾಗಿ ಕೊಡ್ತೇನೆ. ಒಂದು 2-3 ಬಗೆ ಮಿಕ್ಸ್ ಮಾಡಿ ಈ ಭತ್ತದ ಒಟ್ಟಿಗೆ ಹಾಕಿ ಕೊಡ್ತೇನೆ. ಮತ್ತೆ ಹವಾಮಾನಕ್ಕೆ ಬೇರೆ ಬೇರೆ ರೋಗ ಬಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೋಳಿಗೆ ರೋಗ ಒಂದು ಸಲ ಬಂದ್ರೆ ಮತ್ತೆ ಅದನ್ನು ಕಂಟ್ರೋಲ್ ಬಂದ ನಂತರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೊದಲೊಮ್ಮೆ 2-3 ವರ್ಷ ಮೊದಲೊಮ್ಮೆ ನನಗೆ 10-300 ಕೋಳಿಗಳಿತ್ತು. ಆ ಟೈಮಲ್ಲಿ ನನಗೆ ತುಂಬಾ ಖರ್ಚು ಮಾಡಿದೆ. ಒಂದು 10-30 ಸಾವಿರ ಖರ್ಚು ಮಾಡಿದ್ರು ನನ್ನಿಂದ ಅದನ್ನು ಸಾಧ್ಯನೇ ಆಗಿಲ್ಲ ಉಳಿಸ್ಲಿಕ್ಕೆ. ಆದ ಕಾರಣ ನಾನೀಗ ಮುಂಜಾಗ್ರತಾ ಕ್ರಮವಾಗಿ ನಾನು ಕೊಡ್ತಾ ಇರ್ತೇನೆ. ಅದೇ ತುಂಬಾ ಆಗುವವರೆಗೆ ಇಟ್ಟುಕೊಳ್ಳುದಿಲ್ಲ, ಹಾಗೆ ಸೇಲ್ ಮಾಡ್ತಾ ಇರ್ತೇನೆ. ಏನು ಲಾಭ ಉಂಟಾ ನಿಮ್ಮಲ್ಲಿ ಈ ಕೆಲಸದಲ್ಲಿ, ಈ ಉದ್ಯಮದಲ್ಲಿ? ಲಾಭದಾಯಕ ಅಂದ್ರೆ ಈಗ ಫಸ್ಟ್ ಟೈಮ್ ಅಲ್ಲಿ ಲಾಭ ಅಂತ ಹೇಳ್ಬೋದು, ನಷ್ಟ ಅಂತ ಹೇಳಲಿಕ್ಕೆ ಆಗುದು. ಲಾಭ ಇದ್ರೆ ನಾನೇ ಮಾಡುದು, ಇಲ್ಲಾಂದ್ರೆ ಅದಕ್ಕೆ ಹೊರಡುದಿಲ್ಲ. ಇಲ್ಲ ಅರ್ಧಲ್ಲಿ ಬಿಡ್ಬೋದಿತ್ತು. ಅವತ್ತೆ ಗೊತ್ತಿರ್ಬೇಕು ಸಾಕು ಅಂತ, ಸ್ವಲ್ಪ ಸ್ವಲ್ಪ ಗೊತ್ತಿರ್ಬೇಕು. ಫುಲ್ ಕ್ಲಿಯರ್ ಆಗಿ ಗೊತ್ತಿಲ್ಲ ನನಗೆ ಕೂಡ ಅದನ್ನು ಹೇಗೆ ಮಾಡುದು. ಈಗ ಸ್ವಲ್ಪ ಸ್ವಲ್ಪ ಅದು ದಿನ ದಿನ ಹೋದಾಗಿ ಗೊತ್ತಾಗುದು ಹಾಗೆ. ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.